ಪ್ರಯಾಣಿಕರ ಮೂಗಿಗೆ BMRCL ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಮೆಟ್ರೋ ಪಾಸ್ ದರ ಮನಸೋ ಇಚ್ಛೆ ನಿಗದಿಯನ್ನು ಮಾಡಿದೆ. ಈ ಮೊದಲು ಒಂದು ದಿನದ ಪಾಸ್ಗೆ 150 ರೂಪಾಯಿ ಇತ್ತು, 3 ದಿನದ ಪಾಸ್ಗೆ 350 ರೂಪಾಯಿ ಇತ್ತು, 5 ದಿನದ ಪಾಸ್ಗೆ 550. ಈಗ ಒಂದು ದಿನದ ಪಾಸ್ 150 ರೂಪಾಯಿ ಇದ್ದಿದ್ದು 300 ರೂಪಾಯಿಗೆ ಏರಿಕೆ ಆಗಿದೆ. 3 ದಿನದ ಪಾಸ್ 350 ರೂಪಾಯಿ ಇದ್ದಿದ್ದು 650 ರೂಪಾಯಿ ಆಗಿದೆ. 5 ದಿನಗಳ ಪಾಸ್ 550 ರೂಪಾಯಿ ಇದ್ದಿದ್ದು 800 ರೂಪಾಯಿವರೆಗೂ ಹೋಗಿದೆ. ಇನ್ನು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ABVPಯವರು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ABVP ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗಿದ್ರು. ಅವರ ವಿರುದ್ಧ FIR ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 14 ABVP ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ. ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಧರಣಿಯನ್ನು ನಡೆಸಿದರು. ನಿನ್ನೆ ಪ್ರತಿಭಟನೆಯನ್ನು ಮಾಡಿದಂಥ ABVP ಕಾರ್ಯಕರ್ತರು ಅವರ ವಿರುದ್ಧ FIR ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ದೂರು, FIR. ಏನು 150 ರೂಪಾಯಿ ಇದ್ದಿದ್ದು ಪಾಸು, ಡೈಲಿ ಪಾಸು 300 ರೂಪಾಯಿಗೆ ಹೋಗಿದೆ. 350 ರೂಪಾಯಿ ಇದ್ದಿದ್ದು ಡೈಲಿ ಪಾಸು 600 ರೂಪಾಯಿ 3 ಡೇಸ್ ಪಾಸು. ನಿಮಗೆ 100 ರೂಪಾಯಿ ಏರಿಸಿದ್ರು, 3 ರೂಪಾಯಿ ಇಳಿಸಿದ್ರು. ನಾವಿಲ್ಲ ಪರಿಷ್ಕರಣೆ ಮಾಡ್ತೀವಿ, ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು. ಈ ಮೆಟ್ರೋ ರೇಟ್ ದಿಢೀರ್ ಏರಿಕೆ ಆಗಿರೋದ್ರ ಬಗ್ಗೆ ಮೊನ್ನೆ ನಮ್ಮ ಕೊಲೀಗ್ ಪ್ರಸಾದ್ ಅಂತಿದ್ದಾರೆ. ಆ ಪ್ರಸಾದ್ ಹೇಳ್ತಾ ಇದ್ರು, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. 46% ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ, ಒಂದು ಸಣ್ಣ ಮುನ್ಸೂಚನೆನೂ ಇಲ್ಲ. ಈ ರೀತಿ ಮಾಡೋದು ಸರಿನಾ ಅನ್ನೋಂಥ ಪ್ರಶ್ನೆ, ಅದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಈಗ ದಿನನಿತ್ಯದ ಪಾಸ್ ಬೆಲೆನೂ ಕೂಡ ಏರಿಕೆ ಮಾಡ್ತಾರೆ ಅಂತಂದರೆ ನೋವು ಅರ್ಥ ಆಗುತ್ತೆ ನಮ್ಗೆ. ನೋಡಿ, 300 ರೂಪಾಯಿ 150 ರೂಪಾಯಿಂದ 300 ರೂಪಾಯಿ ಡೈಲಿ ಪಾಸು. ಅದೇ 300 ರೂಪಾಯಿ ಬದಲು BMTC ಬಸ್ ಪಾಸ್ ತಗೊಂಡ್ಬಿಟ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು. ಹೌದು, BMTC ಬಸ್ ಪಾಸ್ ಅಲ್ಲ, ಇವನ್ ಅದು ಇಫೆಕ್ಟ್ ಕೂಡ ಆಯಿತು. ಮೆಟ್ರೋಗೆ ಬಾಯ್ ಎಂದು BMTC ಬಸ್ನೇ ಜಾಸ್ತಿ ಜನ ಹತ್ಕೊಂಡು ಹೋದ್ರು. ಇಡೀ ಮೆಟ್ರೋ ಖಾಲಿ ಹೊಡಿತಾ ಇತ್ತು. ಇವನ್ ಅದರಲ್ಲಿ ಅಂಕಿ ಸಂಖ್ಯೆಯಲ್ಲೂ ನಾವು ಗಮನಿಸಿದಾಗ 1 ರಿಂದ 1.5 ಲಕ್ಷ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ. ಅಂದ್ರೆ 1.5 ಲಕ್ಷ ಜನ ಅವತ್ತು ಮೆಟ್ರೋನ ಬರಲೇ ಇಲ್ಲ. ಅಷ್ಟು ಸರಾಸರಿಯಲ್ಲಿ ಓಡಾಡ್ತಾ ಇದ್ದವರು 1.5 ಲಕ್ಷ ಜನ ಇವತ್ತು ಮೆಟ್ರೋ ಬರಲಿಲ್ಲ ಅಂತ ಹೇಳಿದ್ದು. ಇದು ಪಬ್ಲಿಕ್ ಸೆಕ್ಟರ್ ಅಲ್ಲ, ಪ್ರೈವೇಟ್ ಸೆಕ್ಟರ್ ಅಂತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ. ಈ ನಮ್ಮ ಮೆಟ್ರೋಗೆ ನಮಗೆ ಗೊತ್ತಿದ್ದಂಗೆ ನಮ್ಮ ಟ್ಯಾಕ್ಸ್ ಹಣವನ್ನು ತಗೊಂಡಿದ್ದಾರೆ, ಇಷ್ಟು % ಅಂತೇಳಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಬ್ರು. ಈ ಮೆಟ್ರೋದಲ್ಲಿ ಇವತ್ತು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ನಮ್ಮ ಮೆಟ್ರೋಗೆ ಅಂತೇಳಿ ನಾವು ರೆವಿನ್ಯೂ ಕಟ್ತಿದ್ವಲ್ಲ, ಅದರಲ್ಲೂ ಕೂಡ ಇವರು ನಮ್ಮ ಮೆಟ್ರೋಗೆ ಅಂತ ದುಡ್ಡು ತೊಗೊಂಡಿದ್ದಾರಂತೆ. ನಮ್ಮ ದುಡ್ಡಲ್ಲಿ ಕಟ್ಟಿ, ನಮ್ಮ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಚಲಾಯಿಸ್ತಿರುವಂಥ ಇವರು ಮತ್ತೆ ನಮ್ಮ ಜಾಬಕ್ಕೆ ಕತ್ತರಿ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡಬಾರ್ದು ಅಂತೇನಲ್ಲ, ಇವತ್ತೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಅದಕ್ಕೆ ಒಂದು ಇತಿಮಿತಿ ಅನ್ನೋದಿರುತ್ತೆ. ಏಕ್ದಮ್ 45% 7 ವರ್ಷದಿಂದ ಮಾಡ್ಕೊಂಬಂದಿಲ್ಲ, ಅದು ನಿಮ್ಮ ತಪ್ಪು. ನಾವೇನಾದ್ರು ಮಾಡಬೇಡ ಅಂತ ಹೇಳಿದ್ವಾ? 7 ವರ್ಷದಿಂದ ಮಾಡ್ಕೊಂಬಂದಿಲ್ಲ, ಯಾರು ಹೇಳಿದ್ರು ಮಾಡಬೇಡಿ ಅಂತ? ವರ್ಷಕ್ಕೆ 5 ರೂಪಾಯಿ 6 ರೂಪಾಯಿ ಮಾಡ್ಕೊಂಬನ್ನಿ, ಆವಾಗ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ. ಈಗ ನೀವು ಏಕ್ದಮ್ 45% ಮಾಡಿಬಿಟ್ಟು ನಾವು 7 ವರ್ಷದಿಂದ ಮಾಡಿಲ್ಲ, ಅದಕ್ಕೆ ಮಾಡ್ತಾ ಇದ್ವಿ, ನಾವು ಪರಿಷ್ಕರಣೆ ಮಾಡ್ತೀವಿ, ಇದೆಲ್ಲ ನೋಡಿ ಮೆಟ್ರೋ ಅವಸ್ಥೆ ನೋಡಿ, ಖಾಲಿ ಮೆಟ್ರೋ ಖಾಲಿ. BMTC ಜಾಲಿ BMTC ಈಗ ಜಾಲಿ. ಮುಂದಿನ ಸುದ್ದಿ ಅಂತ ಗಮನ. ಇನ್ನು ಮಣಿಪಾಲದಲ್ಲಿ ಪ್ರಯಾಣಿಕರ ಮೂಗಿಗೆ BMRCL ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಮೆಟ್ರೋ ಪಾಸ್ ದರ ಮನಸೋ ಇಚ್ಛೆ ನಿಗದಿಯನ್ನು ಮಾಡಿದೆ. ಈ ಮೊದಲು ಒಂದು ದಿನದ ಪಾಸ್ಗೆ 150 ರೂಪಾಯಿ ಇತ್ತು, 3 ದಿನದ ಪಾಸ್ಗೆ 350 ರೂಪಾಯಿ ಇತ್ತು, 5 ದಿನದ ಪಾಸ್ಗೆ 550. ಈಗ ಒಂದು ದಿನದ ಪಾಸ್ 150 ರೂಪಾಯಿ ಇದ್ದಿದ್ದು 300 ರೂಪಾಯಿಗೆ ಏರಿಕೆ ಆಗಿದೆ. 3 ದಿನದ ಪಾಸ್ 350 ರೂಪಾಯಿ ಇದ್ದಿದ್ದು 650 ರೂಪಾಯಿ ಆಗಿದೆ. 5 ದಿನಗಳ ಪಾಸ್ 550 ರೂಪಾಯಿ ಇದ್ದಿದ್ದು 800 ರೂಪಾಯಿವರೆಗೂ ಹೋಗಿದೆ. ಇನ್ನು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ABVPಯವರು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ABVP ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗಿದ್ರು.
ಅವರ ವಿರುದ್ಧ FIR ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 14 ABVP ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ. ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಧರಣಿಯನ್ನು ನಡೆಸಿದರು. ನಿನ್ನೆ ಪ್ರತಿಭಟನೆಯನ್ನು ಮಾಡಿದಂತಹ ABVP ಕಾರ್ಯಕರ್ತರು ಅವರ ವಿರುದ್ಧ FIR ದಾಖಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ದೂರು FIR. ಏನು 150 ರೂಪಾಯಿ ಇದ್ದಿದ್ದು ಪಾಸು, ಡೈಲಿ ಪಾಸು 300 ರೂಪಾಯಿಗೆ ಹೋಗಿದೆ. 350 ರೂಪಾಯಿ ಇದ್ದಿದ್ದು ಡೈಲಿ ಪಾಸು 600 ರೂಪಾಯಿ 3 ಡೇಸ್ ಪಾಸು. ನಿಮಗೆ 100 ರೂಪಾಯಿ ಏರಿಸಿದ್ರು, 3 ರೂಪಾಯಿ ಇಳಿಸಿದ್ರು. ನಾವಿಲ್ಲ ಪರಿಷ್ಕರಣೆ ಮಾಡ್ತೀವಿ, ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು. ಈ ಮೆಟ್ರೋ ರೇಟ್ ದಿಢೀರ್ ಏರಿಕೆ ಆಗಿರೋದ್ರ ಬಗ್ಗೆ ಮೊನ್ನೆ ನಮ್ಮ ಕೊಲೀಗ್ ಪ್ರಸಾದ್ ಅಂತಿದ್ದಾರೆ. ಆ ಪ್ರಸಾದ್ ಹೇಳ್ತಾ ಇದ್ರು, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. 46% ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ, ಒಂದು ಸಣ್ಣ ಮುನ್ಸೂಚನೆನೂ ಇಲ್ಲ. ಈ ರೀತಿ ಮಾಡೋದು ಸರಿನಾ ಅನ್ನೋಂಥ ಪ್ರಶ್ನೆ, ಅದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಈಗ ದಿನನಿತ್ಯದ ಪಾಸ್ ಬೆಲೆನೂ ಕೂಡ ಏರಿಕೆ ಮಾಡ್ತಾರೆ ಅಂತಂದರೆ ನೋವು ಅರ್ಥ ಆಗುತ್ತೆ ನಮ್ಗೆ. ನೋಡಿ, 300 ರೂಪಾಯಿ 150 ರೂಪಾಯಿಂದ 300 ರೂಪಾಯಿ ಡೈಲಿ ಪಾಸು. ಅದೇ 300 ರೂಪಾಯಿ ಬದಲು BMTC ಬಸ್ ಪಾಸ್ ತಗೊಂಡ್ಬಿಟ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು. ಹೌದು, BMTC ಬಸ್ ಪಾಸ್ ಅಲ್ಲ, ಇವನ್ ಅದು ಇಫೆಕ್ಟ್ ಕೂಡ ಆಯಿತು. ಮೆಟ್ರೋಗೆ ಬಾಯ್ ಎಂದು BMTC ಬಸ್ನೇ ಜಾಸ್ತಿ ಜನ ಹತ್ಕೊಂಡು ಹೋದ್ರು. ಇಡೀ ಮೆಟ್ರೋ ಖಾಲಿ ಹೊಡಿತಾ ಇತ್ತು. ಇವನ್ ಅದರಲ್ಲಿ ಅಂಕಿ ಸಂಖ್ಯೆಯಲ್ಲೂ ನಾವು ಗಮನಿಸಿದಾಗ 1 ರಿಂದ 1.5 ಲಕ್ಷ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ. ಅಂದ್ರೆ 1.5 ಲಕ್ಷ ಜನ ಅವತ್ತು ಮೆಟ್ರೋನ ಬರಲೇ ಇಲ್ಲ. ಅಷ್ಟು ಸರಾಸರಿಯಲ್ಲಿ ಓಡಾಡ್ತಾ ಇದ್ದವರು 1.5 ಲಕ್ಷ ಜನ ಇವತ್ತು ಮೆಟ್ರೋ ಹೇಳಿದ್ದು. ಇದು ಪಬ್ಲಿಕ್ ಸೆಕ್ಟರ್ ಅಲ್ಲ, ಪ್ರೈವೇಟ್ ಸೆಕ್ಟರ್ ಅಂತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತೆ. ಈ ನಮ್ಮ ಮೆಟ್ರೋಗೆ ನಮಗೆ ಗೊತ್ತಿದ್ದಂಗೆ ನಮ್ಮ ಟ್ಯಾಕ್ಸ್ ಹಣವನ್ನು ತಗೊಂಡಿದ್ದಾರೆ, ಇಷ್ಟು % ಅಂತೇಳಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಬ್ರು. ಈ ಮೆಟ್ರೋದಲ್ಲಿ ಇವತ್ತು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ನಮ್ಮ ಮೆಟ್ರೋಗೆ ಅಂತೇಳಿ ನಾವು ರೆವಿನ್ಯೂ ಕಟ್ತಿದ್ವಲ್ಲ, ಅದರಲ್ಲೂ ಕೂಡ ಇವರು ನಮ್ಮ ಮೆಟ್ರೋಗೆ ಅಂತ ದುಡ್ಡು ತೊಗೊಂಡಿದ್ದಾರಂತೆ. ನಮ್ಮ ದುಡ್ಡಲ್ಲಿ ಕಟ್ಟಿ ನಮ್ಮ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಚಲಾಯಿಸ್ತಿರುವಂಥ ಇವರು ಮತ್ತೆ ನಮ್ಮ ಜಾಬ್ ಕತ್ತರಿ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡಬಾರ್ದು ಅಂತೇನಲ್ಲ, ಇವತ್ತೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಅದಕ್ಕೆ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ಏಕ್ದಮ್ 45% 7 ವರ್ಷದಿಂದ ಮಾಡ್ಕೊಂಬಂದಿಲ್ಲ, ಅದು ನಿಮ್ಮ ತಪ್ಪು. ನಾವೇನಾದ್ರು ಮಾಡಬೇಡ ಅಂತ ಹೇಳಿದ್ವಾ? 7 ವರ್ಷದಿಂದ ಮಾಡ್ಕೊಂಬಂದಿಲ್ಲ, ಯಾರು ಹೇಳಿದ್ರು ಮಾಡಬೇಡಿ ಅಂತ? ವರ್ಷಕ್ಕೆ 5 ರೂಪಾಯಿ 6 ರೂಪಾಯಿ ಮಾಡ್ಕೊಂಬನ್ನಿ, ಅವಾಗ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ. ಈಗ ನೀವು ಏಕ್ದಮ್ 45% ಮಾಡಿಬಿಟ್ಟು ನಾವು 7 ವರ್ಷದಿಂದ ಮಾಡಿಲ್ಲ, ಅದಕ್ಕೆ ಮಾಡ್ತಾ ಇದ್ವಿ, ನಾವು ಪರಿಷ್ಕರಣೆ ಮಾಡ್ತೀವಿ, ಇದೆಲ್ಲ ನೋಡಿ ಮೆಟ್ರೋ ಅವಸ್ಥೆ ನೋಡಿ, ಖಾಲಿ ಮೆಟ್ರೋ ಖಾಲಿ. BMTC ಜಾಲಿ BMTC ಈಗ ಜಾಲಿ. ಮುಂದಿನ ಸುದ್ದಿ ಅಂತ ಗಮನ. ಇನ್ನು ಮಣಿಪಾಲದಲ್ಲಿ